ಸಾಧಕರ ಸಮಯದ ವಿಶೇಷ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ತೆಂಗಿನ ಎಣ್ಣೆಯ ಮುಖ್ಯತೆಯನ್ನು ಅರಿತು ಪರಿಶುದ್ಧವಾದ ಎಣ್ಣೆಯನ್ನು ಇಡೀ ದಕ್ಷಿಣ ಕನ್ನಡಕ್ಕೆ ತಲುಪಿಸುವಲ್ಲಿ ಯಶಸ್ವಿಗೊಂಡು ಈಗ SP ಆಯಿಲ್ ಮಿಲ್ ಎನ್ನುವ ಕಂಪನಿಯಾಗಿ ನಮ್ಮ ಮುಂದೆ ಇದೆ. ಈ ಕಂಪನಿಯ ಯಶಸ್ವಿಗೆ ಕಾರಣವಾದ ಶಿವಕಾಂತ್ ಸರ್ ಅವರು ನಮ್ಮ ಮುಂದೆ ಇದ್ದಾರೆ. ಅವರ ಬಿಸ್ನೆಸ್ ಜರ್ನಿಯನ್ನು ನಾವೀಗ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಾನು ಯಾವಾಗಲೂ ಕೂಡ ನಾನು ಇದೇ SP ಆಯಿಲ್ ಪಕ್ಕದಲ್ಲೇ ಇರುವಂಥ ಹಾಸ್ಟೆಲಲ್ಲಿ ಇರೋದು. ಅಲ್ಲಿಂದ ನಾನು ಯಾವಾಗಲೂ ಕಾಲೇಜಿಗೆ ಹೋಗುವಾಗ ನನಗೆ ನೀವು ನಮ್ಗಿಂತ ಮುಂಚೆ ಬಂದು ಈ ಬಾಗಿಲು ಓಪನ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ರಿ. ನಮಗೆ ಯಾವಾಗಲೂ ಕೂಡ ಒಂದು ಇನ್ಸ್ಪಿರೇಷನ್ ಆಗ್ತಿತ್ತು, ಇಷ್ಟು ಬೇಗ ಬಂದು ಬೇರೆ ಯಾವುದೇ ಅಂಗಡಿಗಳು ಓಪನ್ ಇರೋದಿಲ್ಲ, ನಿಮ್ಮದು ಇಷ್ಟು ಬೇಗ ಓಪನ್ ಆಗಿ ನಿಲ್ತದೆ ಅಂಥೇಳಿ. ಸೊ ಅದಕ್ಕೆ ನಾನೀಗ ತುಂಬ ಒಂದು ಹುಮ್ಮಸ್ಸುಂಟು ಈಗ ಕೇಳಲಿಕ್ಕೆ ನಿಮ್ಮ ಈ ಬಿಸ್ನೆಸ್ ಬಗ್ಗೆ. ಸರ್, ಹೇಗೆ ಶುರುವಾಯಿತು ಸರ್ ಈ ಒಂದು SP ಆಯಿಲ್ ಮಿಲ್ ಅನ್ನುವಂತಹ ಒಂದು ಕಂಪನಿ? ಅಂದರೆ ನಾವು ಮೂಲತಃ ಕೃಷಿಕರು, ಕೃಷಿ ಕುಟುಂಬದಿಂದ ಬಂದವರು. ನಮಗೆ ಹಾಗೆ ಕೃಷಿ ಮಾಡಿ ಒಂದು ಏನಾದರೂ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಆಯಿಲ್ ಮಿಲ್ ಮಾಡುವ ಅಂತೇಳಿ ಇದಾಯಿತು. ಹಾಗೆ ಆಯಿಲ್ ಮಿಲ್ ಸ್ಟಾರ್ಟ್ ಮಾಡಿದ್ದೆವು. ಅಂದರೆ ಆಯಿಲ್ ಮಿಲ್ ಅಂತೇಳಿ ನಿಮಗೆ ನೀವು ಒಬ್ಬರೇ ಪ್ಲ್ಯಾನ್ ಮಾಡಿದ್ದ ಅಥವಾ ನಿಮ್ಮ ಜೊತೆ? ನನ್ನ ಜೊತೆ ತಮ್ಮ ಇದ್ದಾನೆ, ಶಿವರಾಮಗೌಡ ಅಂತ. ಇಲ್ಲೇ ಇದ್ದಾರಲ್ಲ? ಹೌದು ಹೌದು ಹೌದು. ಅವರು ನೀವಿಬ್ರು ಒಟ್ಟಿಗೆ ಸೇರಿ ಕೆಲಸವನ್ನ ಶುರು ಮಾಡಿ. ಮೊದಲು ಯಾವ ಕೃಷಿಯಲ್ಲಿ ಯಾವ ರೀತಿ ನೀವು ಮುಂದೆ ಇದ್ರಿ? ಅಂದ್ರೆ ಯಾವ ಬೆಳೆಗಳನ್ನ ಭತ್ತ, ತೆಂಗು, ಅಡಿಕೆ. ಇದು 400 ಬೆಳೆ ಅಂದ್ರೆ ನಮ್ಮ ಹಿರಿಯರಿಂದ ಬಂದದ್ದು ಮೂಲತಃವಾಗಿ. ಒಂದು ಇದು ಸುಮಾರು ಎಷ್ಟು ವರ್ಷ ಹಿಂದೆ ಶುರು ಮಾಡಿದೆ? 82ನೇ ಇಸ್ವಿಯಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ, 1982. ಅದು ಇದೇ ಪ್ಲೇಸ್ ಆಗಿತ್ತು ಅಂದ್ರೆ ಉಜಿರೆ? ಇಲ್ಲ, ಸ್ವಲ್ಪ ಉಜಿರೆನೆ. ಉಜಿರೆ ಅಂದ್ರೆ ಇಲ್ಲಿಂದ ಒಂದು 200 ಮೀಟರ್ ದೂರ, 300 ಮೀಟರ್ ದೂರದಲ್ಲಿ. ಇದಕ್ಕೆ ಮತ್ತೆ ಈಗ ಇಲ್ಲಿಗೆ ಶಿಫ್ಟ್ ಮಾಡಿದ್ದು? ಹೌದು. ಅಂದ್ರೆ ಈಗ ಕೊನೆಗೆ ಒಂದು SP ಆಯಿಲ್ ಮಿಲ್ ಅಂತ ಹೇಳಿ ಬಂತು. SP ಅಂದ್ರೆ ಏನು ಸರ್? SP ಅಂದ್ರೆ ಶಿವಪ್ರಭಾ ಅಂತ ನೀವು ಶುರು ಮಾಡಿದ್ರಿ. ಈಗ ಮೊದಲಿಗೆ ನೀವೊಂದು SP ಆಯಿಲ್ ಮಿಲ್ ಅಂತ ತೆಂಗಿನ ಎಣ್ಣೆಯ ಒಂದು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಈ ಒಂದು ಮಷಿನ್ಸ್ ಎಲ್ಲ ಇರಲಿಲ್ಲ, ಈಗ ಇರುವಂತ ಒಂದು ಕಡಿಲಿಕ್ಕೆ ಎಲ್ಲ. ಆಗ ಯಾವ ರೀತಿ ಒಂದು ಎಣ್ಣೆಯನ್ನು ತೆಗಿತಾ ಇದ್ರು? ಅದೆಲ್ಲ ನಾವು ಹೀಗೆ ಸ್ವಲ್ಪ ಮೊದಲಿನ ಅವರ ಹತ್ರ ಎಲ್ಲ ಕೇಳಿ, ಹಾಗೆ ತಮಿಳ್ನಾಡಿನ ಈರೋಡ್ಗೆಲ್ಲ ಹೋಗಿ ಅಲ್ಲಿಂದ ಪರ್ಚೇಸ್ ಮಾಡಿ ಅಲ್ಲಿಂದ ತಂದದ್ದು. ಅಲ್ಲಿಂದ ತಂದು ನೆಕ್ಸ್ಟ್ ಇಲ್ಲಿಗೆ ಒಂದು ಎಷ್ಟು ಖರ್ಚಾಗಿರ್ಬೋದು ಅದಕ್ಕೆಲ್ಲ? ಆಗ ಕಡಿಮೆ. ಆಗ ನಮಗೆ ಸರ್ 1 ಲಕ್ಷದ ಒಳಗೆ ಒಂದು ಗಾಣದ್ದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ವಿ ನಾವು ಫಸ್ಟಿಗೆ. ಅಂದ್ರೆ ಆಗ ಒಂದಿಷ್ಟು ವರ್ಕರ್ಸ್ ಇದ್ರು? ನೀವೇ ಮಾಡ್ತಿದ್ರು? ಆಗ ನಾವೇ ಮಾಡ್ತಾ ಇದ್ವಿ ಸ್ವಂತ. ಹೌದೌದು, ನೀವೇ ಮಾಡ್ತಾ ಇದ್ರಿ. ನೆಕ್ಸ್ಟ್ ಈ ತರ ಮಷಿನ್ಸ್ ಎಲ್ಲ ಬಂದಾಗ ಜನ ಜಾಸ್ತಿ ಆಗ? ಹೌದು. ಆಮೇಲೆ ಒಂದು 8 ಮೆಷಿನ್ ಹಾಕಿದ್ದೇವೆ ಈಗ. ಅದಕ್ಕೆಲ್ಲ ಈಗ ಒಂದು 10 ಜನ ಕೆಲಸಗಿದ್ದಾರೆ ಇಲ್ಲಿ. 10 ಜನ ಕೆಲಸ. ಅಂದ್ರೆ ನೀವು ಇಷ್ಟೇ ಜನ ಬಿಟ್ರೆ ಇಷ್ಟು ಜನ ಸಾಕಾಗ್ತದ ಈ ಒಂದು ಬಿಸ್ನೆಸ್ ನಡೆಸಲಿಕ್ಕೆ? ಸದ್ಯಕ್ಕೆ ಸಾಕು. ನಾವು ಕೂಡ ಸ್ವಲ್ಪ ಸಮಯಕ್ಕೆ ಪ್ರಾತಿನಿಧ್ಯ ಕೊಟ್ಟು ಅವರೊಟ್ಟಿಗೆ ನಾವು ಕೂಡ ದುಡಿಯುವುದರಿಂದಾಗಿ ಎಲ್ಲ ಸರಿ ನಡೀತಾ ಉಂಟು. ಸರ್, ಈಗ ಈ ತೆಂಗಿನ ಎಣ್ಣೆ ಅನ್ನುವಂಥದ್ದು ಮಾನವನ ದೇಹಕ್ಕೆ ತುಂಬಾ ಇದು ಏನಾಗ್ತದೆ, ಒಳ್ಳೇದು. ಈಗ ನೀವು ತುಂಬಾ ಬೇರೆ ಬೇರೆ ಕಡೆ ಬೇರೆ ಬೇರೆ ಆಯಿಲ್ನೆಲ್ಲ ತಿಂತಾ ಇರ್ತಾರೆ ಊಟದಲ್ಲಿ. ಸೊ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ತೆಂಗಿನ ಎಣ್ಣೆ ಅಷ್ಟು ಒಳ್ಳೇದು ಯಾವುದಲ್ಲ. ಎಣ್ಣೆ ತಿನ್ನುವವರು ಯಾವ ಎಣ್ಣೆಗಿಂತ, ಅಡಿಗೆ ಎಣ್ಣೆಗಿಂತ ತೆಂಗಿನ ಎಣ್ಣೆ ಉತ್ತಮ. ಅಂದ್ರೆ ಈಗ ಬೇರೆ ಎಣ್ಣೆಯನ್ನೆಲ್ಲ ಜಾಸ್ತಿ ತಿಂದು ಅವರ ಆರೋಗ್ಯ ಕೆಡಿಸ್ಕೊಳ್ತಾರೆ ಸರ್. ಅದೇ ಇರ್ಬೋದು. ಅದು ನಮಗೆ ಅದೇ ಅದರ ಎಣ್ಣೆ ಇದನ್ನ ಯಾವ ರೀತಿ ಪ್ರೊಸೆಸ್ ಮಾಡ್ತಾರೆ, ಯಾವುದರಿಂದ ಮಾಡ್ತಾರೆ, ಯಾವ್ದು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಇದಾದ್ರೆ ಸರ್ ಇಲ್ಲೇ ಒಂದು ನ್ಯಾಚುರಲ್ ಆಗಿ ಒಂದು ತೆಗೆದು ನೀವು ಬಿಸ್ನೆಸ್ ನ ಇದು ಮಾಡ್ತೀವಿ. ಆ ಒಂದು ನೀವು ಎಷ್ಟು ರೂಪಾಯಿಂದ ಈ ಒಂದು SP ಒಂದು ಎಣ್ಣೆ ಒಂದು ಸಿಗ್ತದೆ ನಮಗೆ? ನಾವು ಅದು ರೇಟು ಮಾರ್ಕೆಟ್ ವ್ಯತ್ಯಾಸ ಆಗ್ತಾ ಇರ್ತದೆ. ನೀವೊಂದು ಹೋಲ್ಸೇಲ್ ಅಂದ್ರೆ ಈಗ 210 ಪರ್ ಲೀಟರ್. ಮೊದಲಿಗೆಲ್ಲ ಎಷ್ಟಿತ್ತು ಸರ್? ಮೊದಲು ನಾವು ಸ್ಟಾರ್ಟಿಂಗ್ ಮಾಡುವಾಗ 50-60 ರುಪೀಸ್ ಇತ್ತು. 50-60. ಈಗ 210 ಇಂದ 230 ವರೆಗೆ ಇದೆ. ಅಂದ್ರೆ ಈಗ ಮೊದಲಿಗೆಲ್ಲ ನೀವು ಬಿಸ್ನೆಸ್ ಎಲ್ಲ ಮಾಡುವಾಗ ನೀವು ಮನೆಗೆ ಹೋಗಿ ಎಣ್ಣೆ ಏನಾದ್ರು ಕೊಡ್ತಿದ್ರಾ? ಇಲ್ಲ, ಇಲ್ಲಿಗೆ ಬಂದೆಲ್ಲ. ಈಗ ಬೇರೆ ಕಡೆ ನೀವು ಬೇರೆ ಬೇರೆ ಅಂಗಡಿಗಳಿಗೆ ಈಗ ಕೊಡ್ತಾ ಇದ್ರ ಈ ಒಂದು? ಹೌದೌದು, ಲೋಕಲ್ ಅಂಗಡಿಗೆಲ್ಲ ಕೊಡ್ತಾ ಇದ್ದೆವು. ಈಗ ಬಲ್ಕ್ ಆಗಿ ಯಾರಿಗೆ ಬೇಕು 50 ಬಾಕ್ಸ್ 100 ಬಾಕ್ಸ್ಗೆ ವಾರ್ಡ್ ಇದ್ರೆ ಅವರಿಗೆಲ್ಲ ಕೊಡ್ತಾ ಇದ್ದೇವೆ. ತರಕಾರಿಗೆ ಅಂದ್ರೆ ಲೈಕ್ ಈಗ ಸಾಂಬಾರಿಗೆ ಹಾಕುವಂತಹ ಎಣ್ಣೆ ನೀವು ಮಾಡ್ತಿರೋದು ಅಥವಾ ಬೇರೆ? ಸಾಂಬಾರಿಗೆ ಮತ್ತು ತಲೆಗೆ, ಮೈಗೆ ಎಲ್ಲದಕ್ಕೂ
ಎಲ್ಲದಕ್ಕೂ ಅಂದ್ರೆ ಅದು ಎಲ್ಲ ಬೇರೆ ಬೇರೆ ಎಲ್ಲದಕ್ಕೂ ಉಪಯೋಗ ಮಾಡ್ಬೋದು. ಅಂದ್ರೆ ನೀವು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಮಾಡಿ? ಇಲ್ಲ ಪ್ರಾಡಕ್ಟ್ ಒಂದೇ, ಅದನ್ನ ಬೇರೆ ಕ್ವಾಲಿಟಿಯಲ್ಲಿ 2 ಕ್ವಾಲಿಟಿ ಮಾಡ್ತೇವೆ. ಅಂದ್ರೆ ಅದೇ ಒಂದೇ ಇದ್ರಲ್ಲಿ ಬೇರೆ ಬೇರೆ ಯೂಸ್ ಮಾಡ್ಬೋದು ಅಂತ? ಹೌದು, ಅಂದ್ರೆ ಕ್ವಾಲಿಟಿ 2 ಮಾಡ್ತೇವೆ. ಒಂದು ರಾಸಿ ಕೊಬ್ಬರಿ ಬರ್ತದೆ, ನಾವು ಲೋಕಲ್ ಎಲ್ಲ ಪರ್ಚೇಸ್ ಮಾಡ್ತೇವೆ. ಅದರಲ್ಲಿ ಫಸ್ಟ್, ಸೆಕೆಂಡು, ಥರ್ಡ್ ಅಂತೇಳಿ 3 ಕ್ವಾಲಿಟಿ ಮಾಡ್ತೇವೆ. ಫಸ್ಟ್ ಸೆಕೆಂಡು ನಾವು ಮಾಡ್ತೇವೆ. ಥರ್ಡ್ ಅನ್ನು ಕೊಬ್ಬರಿಯನ್ನು ಅದಕ್ಕೆ ದೊಡ್ಡ ಲಾರ್ಜ್ ಸ್ಕೇಲ್ ಮಿಲ್ ಉಂಟು, ಅವರು ಪರ್ಚೇಸ್ ಮಾಡಿಕೊಂಡು ಹೋಗ್ತಾರೆ, ಅವರು ಮಾಡ್ತಾರೆ. ನೀವು ನಾರ್ಮಲ್ ತೆಂಗಿನ ಕಾಯಿಯನ್ನು ತಗೊಂಡು ಅದರಿಂದ ಎಣ್ಣೆಯನ್ನ ಕೊಬ್ಬರಿ ತಗೊಳ್ಳುದು ಅಥವಾ ನೀವೇ ಮಾಡ್ಕೊಳ್ಳಿ? ನಾವು ಮಾಡ್ತೇವೆ, ಅದು ಸೀಸನ್ ವೈಸ್ ನೋಡಿ. ಕೆಲವು ಟೈಮಲ್ಲಿ ಕೊಬ್ಬರಿ ಮಾಡಿದ್ರೆ ವರ್ಕೌಟ್ ಆಗೋದಿಲ್ಲ, ಕೆಲವು ಟೈಮಲ್ಲಿ ಕೊಬ್ಬರಿಗೆ ಮಾಡಿದರೆ ಮಾರ್ಜಿನ್ ಜಾಸ್ತಿ ಇರ್ತದೆ, ಆ ಟೈಮಲ್ಲಿ ಮಾಡ್ತೇವೆ. ಇಲ್ಲಾದ್ರೆ ಲೋಕಲ್ ಪರ್ಚೇಸ್ ಮಾಡ್ತೇವೆ. ಇಲ್ಲಿ ಕಡಿಮೆ ಆದರೆ ತಿಪ್ಟೂರಿಂದ ಅಲ್ಲೇ ತರ್ತೇವೆ. ಅದೆಲ್ಲಿರುವುದು ಸರ್? ಅಂದ್ರೆ ಇಲ್ಲಿಂದ ತುಂಬಾ ದೂರ ಆಗ್ತದೆ? ಹೌದು, ತಿಪ್ಟೂರು, ತುಮಕೂರು ಜಿಲ್ಲೆ. ಅಲ್ಲಿಂದ ಇಲ್ಲಿಗೆ ತರಿಸೋದು? ಹೌದು. ಅದಕ್ಕೆ ತುಂಬಾ ಖರ್ಚಾಗೋದಿಲ್ವಾ ಸರ್? ಖರ್ಚಾಗುತ್ತೆ, ಆದ್ರೂ ಇಲ್ಲಿ ಶಾರ್ಟೇಜ್ ಆಗುವಾಗ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಳೆ ಜಾಸ್ತಿ ಅಲ್ಲ, ಎಲ್ಲ ಟೈಮಲ್ಲಿ ಕೊಬ್ಬರಿ ಸಿಗೋದಿಲ್ಲ. ತಿಪ್ಟೂರು ಅಂದ್ರೆ ಹಾಗೆಲ್ಲ, ಅವರು ಕೊಬ್ಬರಿಗಂತಲೇ ಕಾಯಿಯನ್ನು ಹಾಕಿರ್ತಾರೆ, ಸೇಲ್ ಮಾಡ್ತಾರೆ. ಅಂದ್ರೆ ಅದಕ್ಕೆ ಜಾಸ್ತಿ ಈಗ ಅಲ್ಲಿಂದ ತರಿಸ್ಲಿಕ್ಕೇನೆ ಎಷ್ಟು ಟೈಮ್ ಹಿಡಿತದೆ ಸರ್ ನಿಮ್ಗೆ? ಟೈಮ್ ಒಂದು ದಿವಸದಲ್ಲಿ ಬರ್ತದೆ. ನಿನ್ನೆ ಸಂಜೆ ಹೊರಟ್ರೆ ಇವತ್ತು ಬೆಳಿಗ್ಗೆ ಬರ್ತದೆ ಇಲ್ಲಿಗೆ. ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುದಿಲ್ಲ ಮಿಡ್ಲಲ್ಲಿ? ಇಲ್ಲ, ಅದು ನಾವು ಇಲ್ಲಿ ಸ್ಟಾಕ್ ನೋಡಿ ಬೇಕಾದಾಗಿ ತರಿಸ್ತೇವೆ, ಹಾಗೆ ವಾಟರ್ ಕೊಡ್ತೇವೆ, ಸೇಲ್ಸ್ ನೋಡಿ. ಸರ್ ಅಂದ್ರೆ ನಾನು ಯಾವಾಗ್ಲೂ ಕೂಡ ಈ ಹಾಸ್ಟೆಲ್ ನಿಂದ ಹೋಗುವಾಗ ನೀವು ಇರ್ತೀರಾ ಇಲ್ಲ ನಿಮ್ಮ ತಮ್ಮ? ಇದು ಸ್ವಲ್ಪ ಕಮ್ಮಿ, ನನಗೆ ಹೊರಗಿನವರು ಕೂಡ ಉಂಟು, ತಮ್ಮ ಜಾಸ್ತಿ ಆಗಿರ್ತಾನೆ, ಮತ್ತೆ ನಾನು ಇರ್ತೇನೆ, ಇಲ್ಲ ಅಂತ ಇಲ್ಲ. ಆದ್ರೆ ನೀವು ಮತ್ತೆ ಅಣ್ಣ ಮತ್ತೆ ತಮ್ಮ ತುಂಬಾ ಈಗ ಒಂದು ಜನರೇಷನ್ ಬಂದಾಗ ಆ ಒಂದು ಬಿಸ್ನೆಸ್ ಅಂತ ಮಾಡುವಾಗ ಅಣ್ಣ ಮತ್ತೆ ತಮ್ಮ ಅಂತ ಬಂದ್ರೆ ಅಲ್ಲಿ ಬಿರುಕು ಬೀಳುತ್ತೆ ಜಾಸ್ತಿ. ಈಗ ನೀವು ಅಷ್ಟು ವರ್ಷದಿಂದ ಈ ಅಣ್ಣ ಮತ್ತೆ ತಮ್ಮ ನೀವು ಇಬ್ರು ಒಟ್ಟಿಗೆ ಸೇರಿ ಬಿಸ್ನೆಸ್ ಮಾಡ್ತೀವಿ, ಅಣ್ಣ ತಮ್ಮ ಅನನ್ಯವಾಗಿ ಇದ್ದೇವೆ. ಅಂದ್ರೆ ಅದು ಹೇಗೆ ಸಾಧ್ಯ ಸರ್? ಅಂದ್ರೆ ನಮ್ಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ, ಈಗ ಇರುವಂತ ಜನರೇಷನ್ಗೆ ಅಣ್ಣ ತಮ್ಮ ಅಂದ್ರೆ ಯಾವ ರೀತಿ ಇರ್ಬೇಕಂತ? ಅಣ್ಣ ತಮ್ಮ ಅಂದ್ರೆ ಒಳ್ಳೆ ಪ್ರೀತಿ ವಿಶ್ವಾಸದಲ್ಲಿ ಇರಬೇಕು. ಅಂದ್ರೆ ನಿಮ್ಗೆ ನೀವು ಈ ಎಷ್ಟೇ ಒಂದು ಕಷ್ಟ ಬಂದ್ರು ಸಹ ಒಟ್ಟಿಗೆ ಇದ್ದು ಇದನ್ನ ಮ್ಯಾನೇಜ್ ಮಾಡಿದ್ದೀರಿ, ಅದು ಮೆಚ್ಚಲೇಬೇಕು ಸರ್. ನಮ್ಗೆ ತುಂಬಾ ಖುಷಿ ಆಯ್ತು ನೋಡಿದಾಗ. ಧನ್ಯವಾದ. SP ಆಯಿಲ್ ಮಿಲ್ ಅಂದ್ರೆ ತೆಂಗಿನ ಎಣ್ಣೆ ಬಿಸ್ನೆಸ್ ಅಥವಾ ಹೊರಗಡೆ ಏನಾದ್ರು ಬಿಸ್ನೆಸ್? ಹೊರಗಡೆ ಆಮೇಲೆ ವರ್ಷ ಬಂದಾಗಿ ಈಗ 40 ವರ್ಷ ಕಳೀತು ನಾವು ಸ್ಟಾರ್ಟ್ ಮಾಡಿ. ಹೊರಗೆ ನಾವು ಒಂದು ಜಾಗ ತಗೊಂಡು ಒಂದು ಪೆಟ್ರೋಲ್ ಪಂಪ್ ಮಾಡಿದೆವು, ಮತ್ತೆ ಅದರ ಪಕ್ಕದಲ್ಲಿ ಲಾಡ್ಜ್ ಮಾಡಿದೆವು. ಧರ್ಮಸ್ಥಳ ಟೂರಿಸ್ಟ್ ಎಲ್ಲ ತುಂಬ ಬರ್ತಾರೆ, ಹಾಗೆ ಧರ್ಮಸ್ಥಳದಲ್ಲಿ ಎಲ್ಲ ಎಷ್ಟು ಇದ್ರು ಒಂದೊಂದು ಟೈಮಲ್ಲಿ ವೀಕೆಂಡಲ್ಲಿ ಎಲ್ಲ ಜನ ಬರ್ತಾರೆ, ಜಾಸ್ತಿ ಬರ್ತಾರೆ. ಹಾಗೆಲ್ಲ ಆಗ್ಬೋದು ಅಂತೇಳಿ ಮಾಡಿದೆವು. ಅದು ಕೂಡ ದೇವರ ದಯದಿಂದ ಒಳ್ಳೆಯದ್ರಲ್ಲಿ ನಡೀತಾ ಉಂಟು. ಅಂದ್ರೆ ನಿಮ್ಗೆ ಈಗ ಒಂದು ಲಾಡ್ಜ್ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಮತ್ತೆ ಇದೆಲ್ಲ ಪೆಟ್ರೋಲ್ ಪಂಪ್ ಇದೆಲ್ಲ ನೀವು ಬಿಸ್ನೆಸ್ ಇದಾದ್ಮೇಲೆ ಸ್ಟಾರ್ಟ್ ಮಾಡಿ? ಹೌದೌದು. ಅಂದ್ರೆ ನಿಮ್ಗೆ ಇದರಿಂದ ತುಂಬಾ ಇದರಿಂದ ಅಂತಲ್ಲ, ನಾವು ಕೃಷಿ ಕೂಡ ಹಾಗೇನೆ ಅಭಿವೃದ್ಧಿ ಮಾಡ್ತಾ ಬಂದೆವು. ನಾವು ಒಂದೇ 2 ಎಕರೆ ಅಡಿಕೆ ಇದ್ರೆ ಒಂದು 5 ಎಕರೆ ಗದ್ದೆ ಇದ್ದದೊಂದು ಎಲ್ಲವನ್ನು ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಮಾಡಿ ಹಾಗೆ ಮೂಲ ಬಂಡವಾಳವನ್ನು ಮಾಡಿಕೊಂಡು ಆಮೇಲೆ ನಾವೆಲ್ಲ ಇಲ್ದದ್ದು. ಅದೆಲ್ಲ ಮಾಡ್ತಾ SP ಆಯಿಲ್ ಶುರು ಮಾಡಿ ಮತ್ತೆ ಲಾಡ್ಜ್ ಮತ್ತೆ ಈ ಪೆಟ್ರೋಲ್ ಪಂಪ್ ಎಲ್ಲ ಶುರು ಮಾಡಿದ್ವಿ ಸರ್. ತುಂಬಾ ಬಿಸ್ನೆಸ್, ಈಗ ಒಂದೇ ಬಿಸ್ನೆಸ್ ನ ಮ್ಯಾನೇಜ್ ಮಾಡ್ಲಿಕ್ಕೆ ಅಂದ್ರೆ ನೀವು ಹೇಳಿದ್ರೆ ಅಣ್ಣ ಮತ್ತೆ ತಮ್ಮ ಅಂತ, ಅದನ್ನೆಲ್ಲ ಯಾರು ಮ್ಯಾನೇಜ್ ಮಾಡುದು? ನಾವೇ ಮಾಡ್ತೇವೆ. ಈಗ ಮಕ್ಕಳು ಕೂಡ ಸ್ವಲ್ಪ ಸಹಕಾರ ಕೊಡ್ತವೆ. ಒಬ್ಬನಿಂದ ಇಂಜಿನಿಯರಿಂಗ್ ಆಗಿದೆ, ಈಗ ಮತ್ತೊಬ್ಬ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಅಂದ್ರೆ ಮಗನನ್ನ ಈಗ ಡೈರೆಕ್ಟ್ ಬಿಸ್ನೆಸ್ ಗೆ ನೀವು ಕರ್ಕೊಂಡಿದ್ದೀರಾ? ಇಲ್ಲ, ಅವನು ಎಂತ ಮಾಡ್ತಾನೆ ನೋಡ್ಬೇಕು. ಅವನೀಗ ಇಂಜಿನಿಯರಿಂಗ್ ಆಗಿ MBA ಮಾಡ್ತಾ ಇದ್ದಾನೆ. ತಮ್ಮನ ಮಗ ಇದ್ದಾನೆ, ತಮ್ಮನ ಮಗ ಕೂಡ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಅಂದ್ರೆ ಅವರನ್ನ ಅದಕ್ಕೆ ಈಗ ಅವ್ರಿಗೆ ರಜೆ ಇದ್ದಾಗೆಲ್ಲ ನೀವು ಕಲಿಸಿ ಕೊಡ್ತೀರಾ ಅಲ್ವಾ? ಅಂದ್ರೆ ನನ್ನ ಒಂದು ಪ್ರಶ್ನೆ ಏನಂದ್ರೆ, ಈಗ ತುಂಬಾ ಈಗ ಬಿಸ್ನೆಸ್ ಅನ್ನುವಂಥದ್ದು ಈಗ ನೀವು ಮಾಡ್ತಾ ಇದ್ದೀರಾ, ಏನು ಒಂದು ವಿದ್ಯಾಭ್ಯಾಸನೇ ಇಲ್ಲದೆ ಸಣ್ಣ ವಯಸ್ಸಿನಿಂದ ಸ್ಟಾರ್ಟ್ ಮಾಡಿ ಈ ರೀತಿ ಮಾಡಿದ್ರಿ. ಈಗ ತುಂಬಾ ಜನ ಬಿಸ್ನೆಸ್ ಅಂತ ಹೇಳಿ ಪಾಠವನ್ನ ಕಲಿತಾ ಇರ್ತಾರೆ ಸರ್. ನೀವು ಏನ್ ಹೇಳಿಕ್ ಇಷ್ಟಪಡ್ತೀರಾ? ಈಗ ಆ ರೀತಿ ಮಾಡೋದಕ್ಕ ಸರಿಯಾ ಅಥವಾ ಕಲ್ತು ನಾವು ವಿದ್ಯಾಭ್ಯಾಸ ಮಾಡಿ ಬಿಸ್ನೆಸ್ ಮಾಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಸರ್ ನಿಮ್ಮ ಪ್ರಕಾರ? ಅದೇ, ಪ್ರಥಮವಾಗಿ ಒಳ್ಳೆ ಸಮಯವನ್ನು ಸದುಪಯೋಗ ಮಾಡಿಕೊಂಡು ಒಟ್ಟು ಪರಿಶ್ರಮ ಪಟ್ಟರೆ ಯಾವುದು ಮಾಡಿದರೂ ನಡೀತದೆ, ಆಗುವುದಿಲ್ಲ ಅಂತ ಯಾವುದಿಲ್ಲ. ಅಂದರೆ ಈಗ ಮಕ್ಕಳೆಲ್ಲ ಇವಾಗ ಈಗ ಒಂದು ಸಣ್ಣ ವಯಸ್ಸಲ್ಲಿ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ, ಮನೆಯಲ್ಲೆಲ್ಲ ಅಷ್ಟು ಸಪೋರ್ಟ್ ಸಿಗಲ್ಲ. ಆ ಟೈಮಲ್ಲಿ ಯಾವ ರೀತಿ ಇರಬೇಕು ಸರ್ ನಾವು?
ಅದೇ ನಾವು ಒಳ್ಳೆ ಪರಿಶ್ರಮ ಪಡಬೇಕು, ಮತ್ತು ಸಮಯಕ್ಕೆ ಮಹತ್ವ ಕೊಡಬೇಕು. ಹೀಗೆಲ್ಲ ಇದ್ದರೆ ಯಾರಿಗೂ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಉಂಟು, ಸಾಧ್ಯ ಖಂಡಿತ ಉಂಟು. ಸರ್ ಮತ್ತೆ ನೀವು ಈ ಒಂದು ಇಂಟರ್ವ್ಯೂ ಈಗ ಆಗ್ತಾ ಇದೆ, ಜನರಿಗೆ ಅಂದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ತುಂಬ ಬಿಸ್ನೆಸ್ಗಳನ್ನ ಒಟ್ಟಿಗೆ ಮಾಡುವಾಗ ಒಂದು ಅಣ್ಣ ತಮ್ಮ ಆ ಒಂದು ಬಾಂಧವ್ಯ ಎಷ್ಟು ಚೆನ್ನಾಗಿರ್ಬೇಕು, ಅಥವಾ ನಾವು ಬೇರೆಯವ್ರ ಜೊತೆ ಕೆಲಸ ಮಾಡುವಾಗ ಸಹ ಯಾವ ರೀತಿ ಇರ್ಬೇಕಂತ ಹೇಳಲಿಕ್ಕೆ ಇಷ್ಟ? ಅದೇ ಒಳ್ಳೆ ಅಣ್ಣ ತಮ್ಮ ನಮ್ಮ ಕೆಲಸದವ್ರ ಹತ್ರ ಒಳ್ಳೆ ಬಾಂಧವ್ಯದಲ್ಲಿ ಇಟ್ಕೊಂಡಿದ್ರೆ, ಪ್ರೀತಿ ವಿಶ್ವಾಸ ಇದ್ರೆ ಎಲ್ಲ ಸರಿಯಾಗಿ ನಡೀತದೆ. ಥ್ಯಾಂಕ್ ಯು ಸರ್. ನಾನು ಈ ಒಂದು ತುಂಬಾ ವಿಷಯಗಳನ್ನ ತಿಳ್ಕೊಂಡೆ ನಿಮ್ಮ ಒಂದು SP ಆಯಿಲ್ ಮಿಲ್ಲಿಂದ. SP ಆಯಿಲ್ ಮಿಲ್ ಅನ್ನುವಂಥದ್ದು ನಮ್ಮ ಹಾಸ್ಟೆಲ್, ಅಂದರೆ ನಾನು ಇರುವಂತಹ ಹಾಸ್ಟೆಲ್ ಪಕ್ಕದಲ್ಲೇ ಇದ್ದು ನನಗೆ ಇದರಿಂದ ತುಂಬಾ ಕಲೀಲಿಕ್ಕೆ ಸಿಕ್ಕಿದೆ. ನಿಮ್ಮಿಂದ ಕೂಡ ಇವತ್ತು ನಾನು ತುಂಬಾ ಕಲಿತೆ. ನಾನು ಇದನ್ನ ಲೈಫಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತೀನಿ ಸರ್. ಈ ಒಂದು ಸಂಚಿಕೆಗೆ ಬಂದದ್ದಕ್ಕೆ ತುಂಬಾ ಧನ್ಯವಾದ. ಕೇಳಿದ್ರೆ ಅಲ್ವಾ ಶಿವಕಾಂತ್ ಸರ್ ಅವರ ಈ ಒಂದು ಬಿಸ್ನೆಸ್ ಜರ್ನಿ. ಒಂದು ಸಣ್ಣ ಅಣ್ಣ ಮತ್ತು ತಮ್ಮ ಸೇರಿ ಈ ಒಂದು ಸಣ್ಣ SP ಆಯಿಲ್ ಮಿಲ್ ಅನ್ನುವಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಈಗ ಲಾಡ್ಜ್ ಆಗಿರ್ಬೋದು, ಒಂದು ಈ ಪೆಟ್ರೋಲ್ ಪಂಪ್ ಆಗಿರ್ಬೋದು, ಬಹಳಷ್ಟು ಬಿಸ್ನೆಸ್ಗಳನ್ನ ಮಾಡಿಕೊಂಡು ಯಶಸ್ವಿಗೊಂಡಿದ್ದಾರೆ. ಅವರಿಗೆ ಹೀಗೆ ಮುಂಬರುವ ದಿನಗಳಲ್ಲಿ ಬಿಸ್ನೆಸ್ನಲ್ಲಿ ಬಹಳಷ್ಟು ಯಶಸ್ಸು ಸಿಗಲಿ ಎಂದು ಹೇಳುತ್ತಾ ಮುಂದಿನ ಸಂಚಿಕೆಯಲ್ಲಿ ನಾನು ಸಿಗುತ್ತೇನೆ. ಧನ್ಯವಾದಗಳು.